ಇವತ್ತು ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ಹೈಯರ್ ಆರ್ಡರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಫಸ್ಟ್ ಥಿಂಗ್ ಇಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ಹೈಯರ್ ಆರ್ಡರ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯಂಟ್. ವಿ ಆರ್ ಯೂಸಿಂಗ್ ಏನು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್. ಏನು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಅಂದರೆ ಇದರಲ್ಲಿ ಡಿಗ್ರಿ ಬಂದು ಫಸ್ಟ್ ಡಿಗ್ರಿ ಆಗಿರುತ್ತೆ, ಬಟ್ ಆರ್ಡರ್ ಬಂದು nth ಆರ್ಡರ್ ಇರುತ್ತೆ. ಸೊ ಡಿಗ್ರಿ ವಿಲ್ ಬಿ ಆಲ್ವೇಸ್ ಫಸ್ಟ್ ಡಿಗ್ರಿ ಇರುತ್ತೆ. ಸೊ ಅಂಥ ಈಕ್ವೇಷನ್ಸ್ನ ನಾವು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಅಂತ ಹೇಳ್ತೀವಿ. ಎ ಡಿಫರೆನ್ಷಿಯಲ್ ಈಕ್ವೇಷನ್ ಆಫ್ ದ ಫಾರ್ಮ್, ಈ ಈಕ್ವೇಷನ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಯಾವ ಥರ ಇರುತ್ತೆ ಅಂದರೆ ಆಲ್ರೆಡಿ ಹೇಳ್ದಂಗೆ ಇದರಲ್ಲಿ nth ಆರ್ಡರ್ ಇರುತ್ತೆ, ಡಿಗ್ರಿ ಬಂದು 1 ಇರುತ್ತೆ. ಸೊ ಇಂಥದನ್ನು ನಾವು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬರೆದಿರೋದು nth ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನು ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯಂಟ್. ದಿಸ್ ಇಸ್ ಕಾನ್ಸ್ಟೆಂಟ್ ಕೋಎಫಿಷಿಯಂಟ್. ಯಾವುದು? a0, a1, an-1, an ಕಾನ್ಸ್ಟೆಂಟ್ ಕೋಎಫಿಷಿಯಂಟ್. ಇದರಲ್ಲಿ ನಾವು ಡಿಫರೆನ್ಷಿಯಲ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ಏನು ಅಂದರೆ ಡಿ ಬೈ ಡಿ ಎಕ್ಸನ್ನು ಡಿ ಅಂತ ತಗೋತೀವಿ. ಸೊ ದಟ್ ಡಿ ಸ್ಕ್ವಯರ್ ಬೈ ಡಿ ಎಕ್ಸ್ ಸ್ಕ್ವಯರ್ನ ಡಿ ಸ್ಕ್ವಯರ್ ಅಂತ ತಗೊಳ್ತೀವಿ. ಅದೇ ರೀತಿ ಪವರ್ ಎನ್ ಇದ್ದಾಗ ಡಿ ಪವರ್ ಎನ್ ತಗೋತೀವಿ. ಮೇಲೆ ಇರೋ ಈಕ್ವೇಷನ್ ಇದಕ್ಕೆ ಆ ಆಪರೇಟರ್ ಇಂದ ನಾವು ರೀಪ್ಲೇಸ್ ಮಾಡಿದಾಗ ಏನು ಬರುತ್ತೆ ಅಂದರೆ ಎ ನಾಟ್ ಡಿ ಪವರ್ ಎನ್ ಇಂಟು ವೈ. ನಾವು ವೈನ ಇನ್ಕ್ಲೂಡ್ ಮಾಡ್ಕೊಳ್ತಾ ಇಲ್ಲ, ಅದಕ್ಕೆ ವೈ ಬರ್ಕೋಬೇಕು. a1 ಡಿ, ಇಲ್ಲಿ n-1 ಇರೋದ್ರಿಂದ ಡಿ ಪವರ್ n-1 ಇಂಟು ವೈ ಪ್ಲಸ್ ಹಾಗೆ ಸೊ ಆನ್ an-1 ಡಿ ವೈ ಪ್ಲಸ್ an, ಇಲ್ಲಿ ಯಾವುದೋ ಆಪರೇಟರ್ ಇಲ್ಲ, ವೈ ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ, ಈಕ್ವಲ್ಸ್ ಟು ಪೈ ಆಫ್ ಎಕ್ಸ್. ಈಗ ಈ ಈಕ್ವೇಷನಲ್ಲಿ ವೈ ಕಾಮನ್ ಆಗಿರೋದ್ರಿಂದ ನಾವು ಅದನ್ನು ಆಚೆ ತಗೊಳ್ಳೋಣ. ಸೊ a0 ಡಿ ಪವರ್ ಎನ್ ಪ್ಲಸ್ a1 ಡಿ ಪವರ್ n-1 ಪ್ಲಸ್ ಸೊ ಆನ್ ಪ್ಲಸ್ an-1 ಡಿ ಪ್ಲಸ್ an ಇಂಟು ವೈ ಈಕ್ವಲ್ಸ್ ಟು ಪೈ ಆಫ್ ಎಕ್ಸ್. ಓಕೆನಾ? ಈಗ ಇದು ಅಬ್ಸರ್ವ್ ಮಾಡಿದ್ರೆ ಇದು ಫಂಕ್ಷನ್ ಡಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಅದನ್ನು ಏನಂತ ಬರ್ಕೋಬೋದು? ಎಫ್ ಆಫ್ ಡಿ ಅಂತ ಬರ್ಕೊಳ್ತಾ ಇದ್ದೀವಿ. ಎಫ್ ಆಫ್ ಡಿ ಇಂಟು ವೈ, ವೈ ಇಲ್ಲಿರೋದ್ರಿಂದ ವೈ ಈಕ್ವಲ್ಸ್ ಟು ಪೈ ಆಫ್ ಎಕ್ಸ್ ಅಂತ ತಗೋತೀವಿ. ಓಕೆ, ಇದನ್ನ ಈಕ್ವೇಷನ್ 2 ಅಂತ ತಗೊಳ್ಳೋಣ. ಈಗ ಈಕ್ವೇಷನ್ 2ನಲ್ಲಿ ಇಫ್ ಏನಾದರೂ ಪೈ ಆಫ್ ಎಕ್ಸ್ ಅನ್ನೋದು 0 ಆದರೆ ಅಂದರೆ ಏನು ಸಿಗುತ್ತೆ ನಮಗೆ? ಏನು ಬರುತ್ತೆ ಅಂದರೆ ಎಫ್ ಆಫ್ ಟಿ ಇಂಟು ವೈ ಈಕ್ವಲ್ಸ್ ಟು 0 ಆದರೆ ನಾವು ಇದನ್ನು ಹೋಮೋಜೀನಿಯಸ್ ಈಕ್ವೇಷನ್ ಅಂತ ತಗೋತೀವಿ. ಹೋಮೋಜೀನಿಯಸ್ ಈಕ್ವೇಷನ್ ಅಂತ ತಗೋತೀವಿ. ಈಗ ಇದೇನಾದರೂ ಪೈ ಆಫ್ ಎಕ್ಸ್ ಏನಾದರೂ 0 ಆಗಿಲ್ಲ ಅಂತ ಆದರೆ ನಮಗಲ್ಲಿ ಸಮ್ ಫಂಕ್ಷನ್ ಇರುತ್ತೆ. ಸೊ ಎಕ್ಸ್ ಸಮ್ ಫಂಕ್ಷನ್ ಅಂತಲೇ ತಗೊಳ್ಳೋಣ. ಸಮ್ ಪೈ ಆಫ್ ಎಕ್ಸ್ ಏನಾದರೂ ಫಂಕ್ಷನ್ ಆಗಿರ್ಬೋದು ಎಕ್ಸ್ನಲ್ಲಿ ಅಥವಾ ಬೇರೆ ವೇರಿಯಬಲಲ್ಲಿ. ಎಕ್ಸಾಂಪಲ್ ನಾವು ಎಕ್ಸ್ ತೊಗೊಂಡಿದ್ದೀವಿ. ಸೊ ಇದಾದರೆ ಇದನ್ನು ನಾವು ನಾನ್ ಹೋಮೋಜೀನಿಯಸ್ ಈಕ್ವೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಹೋಮೋಜೀನಿಯಸ್ ಈಕ್ವೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಹೋಮೋಜೀನಿಯಸ್ ಈಕ್ವೇಷನ್ಗೆ ಸೊಲ್ಯೂಷನ್ ಬಂದು ಏನು ಅಂತ ಅಂದರೆ ಈಗ ವೈ ಬಂದು ಕಾಂಪ್ಲಿಮೆಂಟರಿ ಫಂಕ್ಷನ್, ಅದನ್ನು ವೈ ಸಿಯಿಂದ ಡಿನೋಟೇಟ್ ಮಾಡ್ತೀವಿ ಆರ್ ಸಿ ಎಫ್ ಇಂದ ಡಿನೋಟೇಟ್ ಮಾಡ್ತೀವಿ. ಇದನ್ನು ಫೈಂಡ್ ಔಟ್ ಮಾಡಿದ್ರೆ ಅದು ಸೊಲ್ಯೂಷನ್ ಸಿಕ್ತಾಗ. ಬಟ್ ನಾನ್ ಹೋಮೋಜೀನಿಯಸ್ನಲ್ಲಿ ಏನಾಗುತ್ತೆ ಅಂದರೆ ಸೊಲ್ಯೂಷನ್ ವೈ ಬಂದು ಏನು ಸಿಗಬೇಕು ಅಂದರೆ ವೈ ಸಿ ಮತ್ತು ವೈ ಪಿ ಅಂದರೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಪ್ಲಸ್ ಪರ್ಟಿಕ್ಯುಲರ್ ಇಂಟಿಗ್ರಲ್. ಇದನ್ನು ಈ ಥರನೂ ಇಂಡಿಕೇಟ್ ಮಾಡ್ತೀವಿ. ಅಂದರೆ ಸಿ ಎಫ್ ಮತ್ತು
ಪರ್ಟಿಕ್ಯುಲರ್ ಇಂಟಿಗ್ರಲ್ ಎರಡು ಫೈಂಡ್ ಔಟ್ ಮಾಡಿ ಆ್ಯಡ್ ಮಾಡಿದ್ರೆ ಅದೇ ಸೊಲ್ಯೂಷನ್. ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ಏನು ತಿಳ್ಕೋಬೇಕು ಬಿಫೋರ್ ಡೂಯಿಂಗ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಅಥವಾ ಪರ್ಟಿಕ್ಯುಲರ್ ಇಂಟಿಗ್ರಲ್ ಮಾಡಬೇಕಾದ್ರೆ ದಿಸ್ ಇಸ್ ಕಾಮನ್ ಸ್ಟೆಪ್ಸ್ ನಾವು ಫಾಲೋ ಆಗಬೇಕು.